ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಾಮಿತ್. ಸೊ ಫ್ರೆಂಡ್ಸ್, ನಿಮಗೂ ಗೊತ್ತಿರ್ಬೋದು, ಏಪ್ರಿಲ್ 17ಕ್ಕೆ ಅಂತ ರಿಸಲ್ಟ್ ಹೇಳಿದರು. ಆದರೆ ಈಗ ಏಪ್ರಿಲ್ 15ಕ್ಕೆ PUC ಸೆಕೆಂಡ್ ಇಯರ್ನ ರಿಸಲ್ಟನ್ನು ನೀಡಲಾಗುತ್ತೆ ಅಂತ ಹೇಳಲಾಗಿದೆ. ಈ ರಿಸಲ್ಟ್ ನೀವು ಹೇಗೆ ನೋಡಬೇಕು ಹಾಗೂ ಇದ್ರ ಬಗ್ಗೆ ಕೆಲವು ಶಾಕಿಂಗ್ ನ್ಯೂಸ್ಗಳನ್ನು ನಿಮಗೆ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೆ ಮೊದಲು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೇ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಫ್ರೀಯಾಗಿ ಸಿಗ್ತಾ ಇರುತ್ತೆ. ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಎಲ್ಲ ನಿಮ್ಮ PU ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇಂದು ಏಪ್ರಿಲ್ 14, ನಾಳೆ ಏಪ್ರಿಲ್ 15, ಏಪ್ರಿಲ್ 17ಕ್ಕೆ ಬರುವ ರಿಸಲ್ಟ್ ಈಗ ಏಪ್ರಿಲ್ 15ಕ್ಕೆ ಬರ್ತಾ ಇದೆ. ಕರೆಕ್ಟಾಗಿ ಮುಂಜಾನೆ 11 ಗಂಟೆಗೆ ರಿಸಲ್ಟ್ ಬಿಡುಗಡೆ ಆಗುತ್ತೆ. ಈ ರಿಸಲ್ಟ್ ನೀವು PU ವೆಬ್ಸೈಟ್ನಿಂದಲೇ ನೋಡ್ಬೋದು. ಆ ವೆಬ್ಸೈಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. 2 ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ ನಾನು. ಸರ್ವರ್ ಬಿಸಿ ಇದ್ದರೆ ಮತ್ತೊಂದು ವೆಬ್ಸೈಟನ್ನು ನೀವು ಯೂಸ್ ಮಾಡಲಿ ಅಂತ. ಆ ವೆಬ್ಸೈಟ್ ಮೇಲೆ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ನೀವು ರಿಸಲ್ಟನ್ನು ನೋಡ್ಬೋದು. ಸೊ ಇದಾಯಿತು ರಿಸಲ್ಟ್ ಹೇಗೆ ನೋಡಬೇಕಂತ. ಹಾಗೂ ರಿಸಲ್ಟ್ ನಾಳೆನೇ ಇದೆ ಏಪ್ರಿಲ್ 15ಕ್ಕೆ. ಹಾಗೂ ಕೆಲವು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡಿದ್ದೇನೆ. ಹಲವಾರು ಜನರು ನಿಮಗೆ ಸುಳ್ಳು ಮಾಹಿತಿಯನ್ನು ನೀಡ್ತಿದ್ದಾರೆ ಈ ಯೂಟ್ಯೂಬ್ನಲ್ಲಿ. ಅದಕ್ಕೋಸ್ಕರ ನಾನು ನಿಮಗೆ ಕೆಲವು ಶಾಕಿಂಗ್ ನ್ಯೂಸನ್ನು PU ಎಕ್ಸಾಮ್ ಯಾರ್ಯಾರು ಬರೆದಿದ್ದಾರೆ ನೋಡಿ, ಮುಂದೆ ಬರೆಯೋರಿಗೂ ಕೂಡ ಇಂಥ ನಿಯಮಗಳಿವೆ ಇಲ್ಲ ಅಂತ ಹೇಳಿ, ಯಾವ್ಯಾವ ನಿಯಮ ಇದೆ ಇಲ್ಲ ಅಂತ ಹೇಳಿ ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಆ ವಿಡಿಯೋನ ಕೂಡ ನೀವು ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಸೊ ಈ ವಿಡಿಯೋನ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್, ವಾಟ್ಸಪ್ನಲ್ಲಿ. ನಿಮಗೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ನಿಮಗೆಲ್ಲರಿಗೂ ನೀವು ಕೂಡ ಒಳ್ಳೆಯ ಅಂಕ ಪಡೀಲಿ ಅಂತ ನಾನು ಹಾರೈಸುತ್ತೇನೆ. ನೀವು ಕೂಡ PUC ಎಕ್ಸಾಮನ್ನು ಬರೆದಿದ್ದರೆ ಕಮೆಂಟ್ನಲ್ಲಿ ನಮಗೆ ಎಸ್ ಅಂತ ಟೈಪ್ ಮಾಡಿ. ಹಾಗೂ ನೀವೇನಾದರೂ ರಿಸಲ್ಟ್ ಬಂದ ನಂತರ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮದು ಎಷ್ಟು ರಿಸಲ್ಟ್ ಆಗಿದೆ ಅಥವಾ ನಿಮಗೂ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ರೆ ನಿಮಗೆ ಎಷ್ಟು % ಬೀಳ್ಬೋದು ಅಂತ ಹೇಳಿ ನಮಗೆ ನೀವು ಕಮೆಂಟ್ನಲ್ಲಿ ತಿಳಿಸಿ. ಸೊ ಇವತ್ತಿಗಿಷ್ಟೇ ಇತ್ತು. ನೀವು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿ. ನಿಮಗೆ ಹೆಚ್ಚಿನ ವಿಡಿಯೋ ಸಿಗ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ, ಅದನ್ನು ಕೂಡ ಮರೆಯದೇ ಒತ್ತಿ. ಇದರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ, ಉಚಿತವಾಗಿ ಅದನ್ನು ಕೂಡ. ಸೊ ಇವತ್ತಿಗಿಷ್ಟೇ ಇತ್ತು. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.